ತಪ್ಪುಗಳನ್ನ ಮಾಡಿದ್ರೆ ಗೋಡೆಗಳಲ್ಲಿ ಬಿರುಕಂತೂ ಬಂದೇ ಬರುತ್ತೆ. ಓವರ್ ಎಕ್ಸ್ಕವೇಷನ್. ನೀವೇನಾದ್ರೂ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಇಲ್ಲದೆ ಅಥವಾ ಸಾಯಿಲ್ ಟೆಸ್ಟ್ ಮಾಡಿಸದೆ ಫೌಂಡೇಶನ್ಗೋಸ್ಕರ ಅಗತ್ಯಕ್ಕಿಂತ ಹೆಚ್ಚು ಎಕ್ಸ್ಕವೇಷನ್ ಮಾಡಿಸಿದ್ರೆ ನಿಮ್ಮ ಮಣ್ಣಿನ ಸ್ವಾಭಾವಿಕ ಬಲ ಕಮ್ಮಿ ಆಗ್ತಾನೆ ಹೋಗುತ್ತೆ. ಫೌಂಡೇಶನ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ನೆಲ ಕುಸಿಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ವಾಟರ್ ಸ್ಟಾಗ್ನೇಷನ್. ಎಕ್ಸ್ಕವೇಷನ್ ಮಾಡೋ ಟೈಮ್ನಲ್ಲಿ ರೈನ್ ವಾಟರ್ ಅಥವಾ ನಿಯರ್ ಬೈ ವಾಟರ್ ಬಾಡೀಸ್ ಇಂದ ನೀರು ಬಂದು ನಿಲ್ಲೋದ್ರಿಂದ ನಮ್ಮ ಸಾಯಿಲ್ ಸಾಫ್ಟ್ ಆಗಿ ಫೌಂಡೇಶನ್ ವೀಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇಂಪ್ರಾಪರ್ ಬ್ಯಾಕ್ ಫಿಲ್ಲಿಂಗ್. ಸೊ ಫೌಂಡೇಶನ್ ಆದ ನಂತರ ಮಣ್ಣನ್ನ ತುಂಬುವ ಹಂತಕ್ಕೆ ಬ್ಯಾಕ್ ಫಿಲ್ಲಿಂಗ್ ಅಂತ ಕರಿತೀವಿ. ಆ ಟೈಮ್ನಲ್ಲಿ ನಾವು ದೊಡ್ಡ ದೊಡ್ಡ ಕಲ್ಗಳನ್ನ ತುಂಬೋದು ಅಥವಾ ಒಣ ಮಣ್ಣನ್ನ ತುಂಬೋದ್ರಿಂದ ಸ್ಟ್ರಕ್ಚರ್ ಸ್ವಲ್ಪ ವೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಬ್ಯಾಕ್ ಫಿಲ್ಲಿಂಗ್ ನ ಲೇಯರ್ ಬೈ ಲೇಯರ್ ತುಂಬೋದ್ರಿಂದ ಒಳ್ಳೆ ಸ್ಟ್ರಾಂಗ್ ಮನೆನ ಬಿಲ್ಡ್ ಮಾಡ್ಬೋದು. ಪೂರ್ ಕಾಂಪ್ಯಾಕ್ಷನ್. ಒನ್ಸ್ ನೀವೇನಾದ್ರೂ ಬ್ಯಾಕ್ ಫಿಲ್ಲಿಂಗ್ ಮಾಡಾದ್ಮೇಲೆ ಮಣ್ಣನ್ನ ಚೆನ್ನಾಗಿ ಕಾಂಪ್ಯಾಕ್ಟ್ ಮಾಡೋದ್ರಿಂದ ಅಥವಾ ಕಾಂಪ್ಯಾಕ್ಷನ್ ಮಾಡೋದ್ರಿಂದ ಮಣ್ಣಿನ ಸ್ಥಿರತೆ ಜಾಸ್ತಿ ಆಗುತ್ತೆ. ಸೊ ಮನೆ ಬಿರುಕು ಬೀಳೋದು ಮನೆ ಮೇಲಿನ ಕಾರಣಗಳಿಂದ ಅಲ್ಲ, ಎಕ್ಸ್ಕವೇಷನ್ ಅಂಡ್ ಫೌಂಡೇಶನ್ ಕಾರಣಗಳಿಂದನೂ ಜಾಸ್ತಿ ಇರುತ್ತೆ.